ಶುಭೋದಯ ಎಲ್ಲರಿಗೂ. ನಮಸ್ತೆ ಫ್ರೆಂಡ್ಸ್. ಬರ್ರಿ ಇವತ್ತು ಏನಪ್ಪ ಇದು ಏನೋ ತೋರ್ಸಾತಾರೆ, ಮ್ಯಾಗಿ ಅನ್ಕೋಬೇಡ್ರಿ. ಮ್ಯಾಗಿ ಥರನ, ಬಟ್ ಮ್ಯಾಗಿ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಶಾವಿಗೆ ನೋಡಿರಿ. ಶಾವಿಗೆ ಇದು. ಇವಾಗ ಇದನ್ನು ಬಳಸ್ಕೊಂಡು ನಾನು ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೆನಪಾಗಿ ವಿಡಿಯೋ ಮಾಡಾಕತ್ತೆ ನೋಡಿರಿ. ಈ ಶಾವಿಗೆನ ಹೀಗೆ ಮುರ್ಕೊಂಡು ಇವಾಗ ಇದನ್ನು ನೀಟಾಗಿ ಹುರ್ಕೋಬೇಕು. ಚಲೋ ತಂಗೆ ಹುರಿಬೇಕ್ರಿ. ಈಗೇನು ಇದು ಮನೆಗೆ ಮಾಡಿರೋ ಶಾವಿಗೆ, ಅಂಗಡಿಯದಲ್ಲ. ಹಾಗಾಗಿ ನೋಡಿ ಗಾಲಿ ಗಾಲಿ ಇತ್ತು, ಅದನ್ನು ನಾನು ಮುರಿದು ಹಾಕಿದೆ ನೋಡ್ರಿ. ನಮ್ಮ ಶಾವಿಗೆ ಈಗ ಹುರಿದಾವು. ಇವು ಕಲರ ಮುಂಚೆದಂಗಿಲ್ಲ, ಸ್ವಲ್ಪ ಕೆಂಪು ಅಂದಾವ ನೋಡ್ರಿ. ಅಂದರೆ ನೋಡ್ರಿ, ಕಾಣ್ಬೋದು ನಿಮಗೆ. ಫುಲ್ ಬೆಳ್ಳಗಿರೋವು. ಹಿಂಗೆ ಹುರಿಬೇಕು. ಹಿಂಗೆ ಹುರ್ಕೊಂಡಾಗ ನಮಗೆ ಉಪ್ಪಿಟ್ಟು ಉದುರಾಗಿ ಚೆನ್ನಾಗಿ ಬರ್ತೈತಿ ನೋಡ್ರಿ. ಹಿಂಗೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕಡಿಮೆ ಊರಿನಾಗೆ ನಿಧಾನಕ್ಕೆ ಹುರಿಬೇಕು. ಇವನ್ನ ಜಾಸ್ತಿ ಉರಿ ಇಟ್ಬಿಟ್ರೆ ಹೊತ್ತಿ ಬಿಡ್ತಾವೆ. ನಿಧಾನಕ್ಕೆ ಹಿಂಗೆ ಹುರ್ಕೊಂಡ್ರೆ ಚಲೋ ಆಕೈತಿ. ಈಗ ಶಾವಿಗೆ ಹುರಿದು ರೆಡಿ ಆಯ್ತು. ಈಗ ಬರ್ರಿ ಒಗ್ಗರಣೆ ಹಾಕೋಣ. ಜೊತೆಗೆ ನನ್ನ ಟಿಪ್ಸ್ ನೋಡಿರಿ. ನನ್ನ ಕೊತ್ತಂಬರಿ ಸೊಪ್ಪು ಒಮ್ಮೆ ಬಟ್ಟೆಯಲ್ಲಿ ಅವರು ಸುತ್ತಿಡ್ಬೋದು, ಇಲ್ಲ ಹಿಂಗೆ ಸೋಸಿದ ಮೇಲೆ ಹಿಂಗೊಂದು ಡಬ್ದಾಗ ಹಾಕಿ ಆ ಡಬ್ಬಿ ಮೇಲೆ ಈ ಥರ ದಪ್ಪಗಿರೋ ಟಾವೆಲನ್ನು ತೋಯಿಸ್ಬಿಟ್ಟು ಹಿಂಗೆ ಮುಚ್ಚಿದ್ರೆ ಒಂದು 4-5 ದಿನದವರೆಗೂ ಫ್ರೆಶ್ ಆಗಿರ್ತೈತಿ. ಬೇಸಿಗೆ ಕಾಲ ಇರೋದ್ರಿಂದ ಇದನ್ನು ಟವೆಲನ್ನು ರಾತ್ರಿ ಮಲಗಬೇಕಿದ್ರೆ ಮತ್ತೆ ಒದ್ದೆ ಮಾಡಿ ಸುತ್ತಿ ಹಿಂಗೆ ಕೊತ್ತಂಬರಿಗೆ ಸುತ್ತಂಗಿಲ್ಲ, ಜಸ್ಟ್ ಅದ್ರ ಮೇಲೆ ಹಿಂಗೆ ಹಾಕಿಬಿಟ್ರೆ ಕೊತ್ತಂಬರಿ ಫ್ರೆಶ್ ಆಗಿರ್ತೈತಿ. ಬರ್ರಿ ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋಕೆ ನಾ ಇಲ್ಲಿ ಏನು ಭಾಳ ಐಟಮ್ ತೊಗೊಂಡಿಲ್ಲ ನೋಡಿರಿ. ಆದರೂ ಇದು ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಒಂಚೂರು ಉಪ್ಪು ಹಾಕಿ ಕುಟ್ಕೊಂಡೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಐತಿ. ಇಲ್ಲೇ ನಾನು ಪಾತ್ರೆ ಕಾಯಕ್ಕೆ ಇಟ್ಕೊಂಡೀನಿ ಉಪ್ಪಿಟ್ಟು ಮಾಡೋಕೆ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ, ಮಾಮೂಲಿ ಉಪ್ಪಿಟ್ಟಿಗಿಂತಲ್ಲ. ಹಾಗಾಗಿ ನೋಡ್ರಿ ನಾನು ಇಷ್ಟು ಹಾಕಿದ್ದೀನಿ ನೋಡಿರಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಕಾದೈತಿ. ಕಾದ್ಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಇದನ್ನು ನೆನೆಸಿಲ್ಲ, ಇವನ್ನ ಜಸ್ಟ್ ತೊಳ್ಕೊಂಡೀನಿ. ತೊಳೆದು ಹಾಗೆ ಇಟ್ಕೊಂಡೀನಿ. ಈಗ ಆ ಕಡಲೆಬೇಳೆ ಎಣ್ಣೆಗೆ ಹಾಕ್ಕೊಡ್ತೀನಿ ನೋಡಿ. ಕಡಲೆಬೇಳೆ ಹಾಕಿದ್ಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪು, ಇದು ಹಾಕಿ ಇದನ್ನೊಂದು ಸ್ವಲ್ಪ ಹುರಿಬೇಕು ಎಣ್ಣೆ ಒಳಗೆ. ಆ ಬೇಳೆ ಒಂಥರ ಕರ್ದಂಗೆ ಆಗ್ತಾವಲ್ಲ, ಆವಾಗ ಅವು ಟೇಸ್ಟ್ ಬರ್ತಾವಂತ. ಈಗ ಇದಕ್ಕೆ ನಾನಿಲ್ಲಿ ಕುಟ್ಟಿ ಇಟ್ಕೊಂಡಿರೋ ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂಚೂರು ಉಪ್ಪು ಹಾಕಿದ್ದೆ, ಹಾಕಿ ಕುಟ್ಕೊಂಡಿದ್ನೆಲ್ಲ ಅದನ್ನು ಹಾಕಾತೀನಿ. ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಮ್ಯಾಗಿ ಪ್ರಿಯರಿಗೆ ಹಿಂಗೆ ಮಾಡಿಕೊಡೋದು ಭಾಳ ಬೆಸ್ಟ್ ಅನಿಸುತ್ತೆ ನೋಡಿರಿ. ಯಾಕಂದ್ರೆ ನೋಡಿ, ಇದೆಲ್ಲ ನ್ಯಾಚುರಲಾಗಿ ನಾವು ಮನೆಗೆ ರೆಡಿ ಮಾಡ್ಕೊಂಡಿರೋ ಶಾವಿಗೆ ಇವು ಎಲ್ಲ ಇರ್ತಾವಲ್ಲ, ಹಾಗಾಗಿ ಇದೇನು ಸ್ಟಾಕ್ ಮಾಲ್ ಅನ್ಸಂಗಿಲ್ಲ, ಚಲೋ ಅನಿಸ್ತೈತಿ. ಇವಾಗ ಇದಕ್ಕೆ ಈ ಕೊತ್ತಂಬರಿ ಸೊಪ್ಪನ್ನು ಎತ್ತಿಟ್ಟು ಉಳ್ಳಿಗಡ್ಡೆ ಅಷ್ಟು ಹಾಕ್ಕೊತೀನಿ ನೋಡಿರಿ. ಉಳ್ಳಿಗಡ್ಡೆನೂ ಹಾಕಿ ಇವನು ಸ್ವಲ್ಪ ಎಣ್ಣೆಗೆ ಹಿಂಗೆ ಹುರ್ಕೊಳ್ಳೋಣ. ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದು ಕುಟ್ಟಿ ಹಾಕ್ತೀವಲ್ರಿ, ಅದರ ಘಮ ಭಾರಿ ಪರಿಮಳ ಬರಕತ್ತೈತೆ ಅದು ನೋಡಿ. ಆಮೇಲೆ ಅದು ಅಷ್ಟೇ ತಿನ್ನಕ್ಕೆ ರುಚಿ ಕೊಡ್ತೈತಿ. ನಾವು ಕಟ್ ಮಾಡಿ ಹಾಕಿದ್ರೆ ಅದೇ ಬೇರೆ ಆಗುತ್ತೆ, ಹಿಂಗೆ ಹಾಕೋದೇ ಬೇರೆ ಆಗುತ್ತೆ ನೋಡಿ. ಇವಾಗ ನೀನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಬೋದು, ಬೇಕಾದ್ರೆ ಬಿಡ್ಬೋದು ನೀವು. ಕೆಲವರು ಅರಿಶಿನ ಬಳಸ್ತಾರೆ, ಕೆಲವೊಬ್ರು ಇಲ್ಲ ಉಪ್ಪಿಟ್ಟಿಗೆ. ನಾನಿಲ್ಲಿ ಹಾಕೇ ಮಾಡ್ತೀನಿ ನೋಡಿ. ಯಾಕಂದರೆ ಅರಿಶಿನ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ಅದು ಆ್ಯಂಟಿಸೆಪ್ಟಿಕ್ ಗುಣವನ್ನು ಹೊಂದಿರೋದ್ರಿಂದ ಅರಿಶಿನವನ್ನು ಬಳಸ್ತಾ ಇರಬೇಕು. ಹಾಗಾಗಿ ನಾನು ಹಾಕೇ ಮಾಡ್ತೀನಿ ನೋಡಿ. ಇದಾದಮೇಲೆ ನಾನು ಇವಾಗ ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳತ್ತೀನಿ.
ಈ ಟೊಮೆಟೊ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಹುರಿಬೇಕು. ಹುರಿದ್ರೆ ಅದು ಮೆತ್ತಗಾಗತ್ತೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ರಿ. ನಾನು ಯಾಕಂದ್ರೆ ಮುಂಚೆನೂ ಸ್ವಲ್ಪ ಖಾರದೊಳಗೆ ಹಾಕಿ ಮೆಣಸಿನ್ಕಾಯಿ ಕುಟ್ಕೊಂಡಿದ್ನಲ್ಲ, ಹಾಗಾಗಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ರಿ. ಇಷ್ಟೇ ರೀ ಇದಕ್ಕೆ. ಇವಾಗ ನೀರು ಹಾಕ್ಕೊಳತ್ತೆ. ನೀರು ಹಾಕ್ಕೊಂಡು ಮಾಮೂಲಿ ಉಪ್ಪಿಟ್ಟಿಗೆ ಹೆಂಗೆ ಹೆಸರು ಬರಬೇಕಲ್ರಿ, ಹಂಗೆ ಇದಕ್ಕೂ ಹೆಸರು ಬರಬೇಕು. ಮಾಮೂಲಿ ರವೆ ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀವೋ ಅದೇ ಸೇಮು, ಬಟ್ ಇಲ್ಲಿ ರವೆ ಬದಲಿ ನಾನು ಶಾವಿಗೆ ತೊಗೊಂಡೀನಿ. ನೀರು ಹಾಕೊಂಡ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿಲ್ಲ, ಆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಇವಾಗ ಇದನ್ನು ಕುದಿ ಬರಬೇಕು. ಕುದಿ ಬರೋವರೆಗೂ ಬಿಟ್ಬಿಡೋಣ. ನೋಡಿರಿ, ಎಲ್ಲ ಹಾಕಿ ಆಯಿತು. ಈಗ ಅದು ಒಂದು ಕುದಿ ಬರಬೇಕು, ಹೆಸರು ಬರಬೇಕು ಅಂತೀವಿ ನಮ್ಮ ಸೈಡ್, ಉತ್ತರ ಕರ್ನಾಟಕ ಸೈಡ್. ಎಲ್ಲನೂ ಹಾಕಿದ ಮೇಲೆ ಒಂದು ಚಲೋ ಹೊತ್ತಾಗಿ ಹಿಂಗೆ ತಿರುವಾಡಿ ಅಂದ್ರೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಈಗ ಇದನ್ನು ಮುಚ್ಚಿ ಸ್ವಲ್ಪ ಹೆಸರು ಬರೋಕೆ ಬಿಡಬೇಕು. ನಾವು ರವೆ ಉಪ್ಪಿಟ್ಟು ಥರನೇ, ಬಟ್ ಇದಕ್ಕೊಂಚೂರು ಎಣ್ಣೆ ಜಾಸ್ತಿ ಇರಬೇಕಷ್ಟೇ. ರವೆ ಉಪ್ಪಿಟ್ಟಿಗೆ ನಾವು ಎಣ್ಣೆ ಕಮ್ಮಿ ಆದರೂ ನಡೆಯುತ್ತೆ, ಬಟ್ ಈ ಶಾವಿಗೆ ಆಗಿರೋದ್ರಿಂದ, ಅದರಲ್ಲಿ ಇವು ಸಣ್ಣ ಶಾವಿಗೆ, ಭಾಳ ಸಣ್ಣ ಶಾವಿಗೆ ಆಗಿರೋದ್ರಿಂದ ಇದಕ್ಕೊಂಚೂರು ಎಣ್ಣೆ ಮುಂದಿರ್ಬೇಕು. ಎಣ್ಣೆ ಮುಂದಿದ್ರೇ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಆಗುತ್ತೆ. ಈಗ ನಾನು ಇದನ್ನು ಪೂರ್ತಿ ಕ್ಲೋಸ್ ಮಾಡೋಂಗಿಲ್ಲ, ಹಿಂಗೆ ಇಟ್ಟಿರ್ತೀನಿ. ಇಟ್ಟು ಅದನ್ನು ಕುದಿ ಹಾಕ್ಬಿಡ್ತೀನಿ. ಒಂದು ಕುದಿ ಬಂದಮೇಲೆ ಶಾವಿಗೆ ಹಾಕೋಣ ಬರ್ರಿ. ಇವಾಗ ನಮ್ಮ ನೀರು ನೋಡಿರಿ, ಉಪ್ಪಿಟ್ಟಿನ ನೀರು ಕುದಿಯಾಕೆ ಬಂದೈತಿ, ಕುದೀತಾ ಐತಿ. ಇವಾಗ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಂಡು ನೀವು ಈ ಶಾವಿಗೆ ಏನು ಹುರಿದಿಟ್ಕೊಂಡಿಲ್ಲ, ಈ ಶಾವಿಗೆ ಅದಕ್ಕೆ ಹಾಕೋದು. ನಾನು ಹಿಂಗೆ ಹಾಕಿರ್ತಾರಲ್ಲ, ನಾನು ಹುರಿದಿಟ್ಕೊಂಡಿರೋ ಅಷ್ಟು ಶಾವಿಗೆನ ಹಾಕ್ಕೊಂಡೆ. ಹಾಕೊಂಡಾದ್ಮೇಲೆ ಹಿಂಗೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಇದು ಮುಚ್ಚಿಬಿಟ್ಟಿವಿ ಅಂದ್ರೆ ನಮ್ಮದು ಉಪ್ಪಿಟ್ಟು ರೆಡಿ ಆಗಿಬಿಡ್ತು. ನಮ್ಮ ಉತ್ತರ ಕರ್ನಾಟಕದಾಗ ನಾವು ಯಾವುದಕ್ಕಾಗಲಿ ಹುಳಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಸ್ವೀಟ್ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ. ಕೆಲವೊಬ್ಬರು ಹಾಕಂಗಿಲ್ಲ ಬೆಲ್ಲ, ಬಟ್ ನಾವು ಈ ಟೊಮೆಟೊ ಆಗಲಿ ಹುಣಸೆ ಹಣ್ಣಾಗಲಿ ಹುಳಿ ಹಾಕಿರ್ತೀವಲ್ಲ ಅಂಥೇಳಿ ಸ್ವಲ್ಪ ನಮ್ಮ ಮನ್ಯಾಗ ಬೆಲ್ಲ ಹಾಕಿನೇ ಅಭ್ಯಾಸ ಹಾಕ್ತಾರೆ. ಅದನ್ನೊಂದು ನಿಮ್ಮ ಚಾಯ್ಸು, ನೀವು ಇಷ್ಟಪಡೋರಾದರೆ ಹಾಕ್ಬೋದು, ಇಲ್ಲಾಂದ್ರೆ ಹಂಗೂ ಮಾಡ್ಬೋದು. ನಾವು ಉಪ್ಪಿಟ್ಟೆ ಅಂತಲ್ಲ, ಉಪ್ಪಿಟ್ಟು ಪಲ್ಯ ಸಾಂಬಾರು ಏನೇ ಮಾಡಿದರೂ ಕೂಡ ಹುಳಿ ಹಾಕಿದಾಗ ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿರ್ತಾರೆ. ಅದಕ್ಕೆ ನಾನಿಲ್ಲಿ ಬೆಲ್ಲ ಹಾಕೋದು ನಿಮ್ಗೆ ಹೇಳಿಲ್ಲ, ಅದು ನಿಮ್ಮ ಇಷ್ಟ ರೀ. ಬೆಲ್ಲ ನೀವು ಹಾಕ್ಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ಎರಡೂ ಥರ ಚೆನ್ನಾಗೇ ಇರುತ್ತೆ. ಕುದಿ ಬಂತಲ್ಲ, ಇವಾಗ ಮಿಕ್ಸ್ ಮಾಡಿದ್ದೀವಿ. ಉಪ್ಪು ಖಾರನೂ ಕರೆಕ್ಟಾಗೈತಿ. ಇದನ್ನು ಪೂರ್ತಿ ಕ್ಲೋಸ್ ಮಾಡೋಂಗಿಲ್ಲ, ಸುಮ್ಮನೆ ಹಾಗೆ ಮುಚ್ಚಿದ್ದೀನಿ ನಾನು. ನೋಡಿರಿ, ಕುದಿಯಾಕತ್ತಿ. ಕುದೀತಾ ಇರ್ಬೇಕಾದ್ರೆ ಅವಾಗ ಹಿಂಗೆ ಒಂದು ಸ್ವಲ್ಪ ನೀವು ತೆಗೆದು ನೋಡಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅಂದ್ರೆ ಅದು ಮಸಾಲೆ ನಾವು ಹಾಕಿರ್ತೀವಲ್ಲ, ಈರುಳ್ಳಿ ಇದು ಎಲ್ಲನೂ ಎಲ್ಲ ಆ ಕಡೆ ಹಾಕೈತಿ. ಹಿಂಗೆ ಆದಮೇಲೆ ಇವಾಗ ತಿರುವಾಡಿ ಮತ್ತು ಇದನ್ನು ಮುಚ್ಚಿಬಿಡೋದು. ಯಾಕಂದ್ರೆ ಹಂಗೆ ಬಿಟ್ರೆ ನೋಡಿರಿ ಹಿಂಗೆ ಸಿಡಿತೈತಿ ಎಲ್ಲ ಕಡೆನೂ. ಮುಚ್ಚಿಬಿಟ್ಟಿವಿ ಅಂದರೆ ಸಿಡಿಯೋಂಗಿಲ್ಲ ಅಂತ. ಬರ್ರಿ, ನೋಡಿರಿ ನಮ್ಮದು ಉಪ್ಪಿಟ್ಟು ರೆಡಿ. ಎಲ್ಲ ನೀರೆಲ್ಲ ಹೋಗೈತಿ ನೋಡಿರಿ. ಶಾವಿಗೆ ಉಪ್ಪಿಟ್ಟು ರೆಡಿ. ಇದು ಆರಬೇಕು, ಆರಿದ್ಮ್ಯಾಗ ಉದ್ರಾಗ ತಿನ್ನೋಕೆ ಇಷ್ಟ ಆಗತ್ತೆ. ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ತಿನ್ನೋಣ. ನೋಡಿದ್ರಲ್ಲ ಸ್ನೇಹಿತರೆ, ಶಾವಿಗೆ ಉಪ್ಪಿಟ್ಟು ಯಾರ್ಯಾರು ಮಾಡ್ತಿದ್ರಿ, ಯಾರ್ಯಾರು ಮಾಡ್ತಿರಲಿಲ್ಲ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಫೇಮಸ್ ರೀ ಉಪ್ಪಿಟ್ಟಲ್ಲಿ. ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಅಂತೇಳಿ ಉಪ್ಪಿಟ್ಟಿನ ವೆರೈಟಿಗಳಿರ್ತವೆ. ಇನ್ನು ಕೆಲವೊಂದಿಟ್ಟು ಕಡೆ ಮಾಡೋದು ಕಡಿಮೆ ಉಪ್ಪಿಟ್ಟುಗಳನ್ನು. ನಾನಿವತ್ತು ನಮ್ಮ ಸೈಡ್ ಮಾಡೋ ಈ ಒಂದು ಶಾವಿಗೆ ಉಪ್ಪಿಟ್ಟನ್ನು ತಿಂಡಿಗೆ ಮಾಡಿದ್ದೀನಿ. ಅದು ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ಮಾಡಿರಿ, ಮಾಡಿ ನೋಡಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.